ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಕಿಚನನ್ನು ಕ್ಲೀನ್ ಮಾಡ್ತಾಯಿದ್ದೆ, ಅಂದರೆ ಕಿಚನನ್ನು ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ. ಯಾಕಂದರೆ ನಮ್ಮ ತಮ್ಮನ ಮದುವೆ ಅಂತ ಹೇಳಿ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಿಚನ್ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ. ಒಂದು 3 ತಿಂಗಳಿಂದ ನಾನು ಕಿಚನ್ ಕ್ಲೀನ್ ಮಾಡಿಲ್ಲ. ಅಡುಗೆ ಮನೆ ಅಂದರೆ ನಾವು ಆವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕು, ಅಂದರೆ ಒಂದು ಸ್ವಲ್ಪನಾದರೂ ಕ್ಲೀನಾಗಿರುತ್ತೆ. ಬಟ್ ನನಗೆ ಆಗಿರಲಿಲ್ಲ. ಸೊ ಹಂಗಾಗಿ ಮದುವೆಗೆಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ನಾನು ಎಲ್ಲ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ದಿನ ಶುರುವಾಗೋದೇ ಅಡುಗೆ ಮನೆಯಿಂದ. ಸೊ ಹಾಗಾಗಿ ಆದಷ್ಟು ಅಡುಗೆ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಮೈಂಡ್ ಕೂಡ ರಿಫ್ರೆಶ್ ಆಗಿರುತ್ತೆ. ನಾವು ಯಾವಾಗೇ ಅಡುಗೆ ಮನೆಗೆ ಬಂದ್ರೂ ನಮಗೆ ಖುಷಿ ಅಂತ ಅನ್ನಿಸ್ಬೇಕು. ಸೊ ಹಾಗಾಗಿ ಆದಷ್ಟು ಎಲ್ಲನೂ ನಾವು ಚೆನ್ನಾಗಿ ನಮಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಂಡ್ರೆ ನಮಗೂ ಕೂಡ ಒಂದು ಮೂಡ್ ರಿಫ್ರೆಶ್ ಆಗುತ್ತೆ. ಏನೇ ಮಾಡಬೇಕಂತ ಅಂದ್ರೂ ತುಂಬ ಇಂಟ್ರೆಸ್ಟ್ ಬರುತ್ತೆ ಅಡುಗೆ ಕೆಲಸ. ಸೊ ಹಾಗಾಗಿ ನಾನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಎಲ್ಲನೂ ಗ್ರೋಸರೀಸ್ ಎಲ್ಲ ತೆಗೆದು ಬೇರೆ ಬೌಲಲ್ಲಿ ಪ್ಲೇಟಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಅಂದರೆ ನಾನು ಬಾಕ್ಸ್ ಎಲ್ಲನೂ ಒಂದು ಸತಿ ತೊಳ್ಕೊಂಡು ಇಟ್ಕೊಂಡ್ರೆ ಮತ್ತೆ ಇನ್ನೊಂದು ತಿಂಗಳವರೆಗೂ ಏನೂ ಟೆನ್ಷನ್ ಇರೋಲ್ಲ. ಸೊ ಹಂಗಾಗಿ ಎಲ್ಲ ಬಾಕ್ಸ್ ಎಲ್ಲ ತೆಗೆದುಬಿಟ್ಟು ನಾನು ಈ ಶೆಲ್ಫ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಬಾಕ್ಸ್ಗಳೆಲ್ಲನೂ ನಾನು ಇದೇ ಥರ ಏನು ಡೀಪ್ ಕ್ಲೀನ್ ಮಾಡಲ್ಲ ಪ್ರತಿ ಸತಿನೂ. ಬಟ್ ಆವಾಗವಾಗ 8 ದಿವಸ 15 ದಿವಸಕ್ಕೊಮ್ಮೆ ಸುಮ್ಮನೆ ಜಸ್ಟ್ ಒಂದು ಹಸಿ ಬಟ್ಟೆಯಿಂದ ಡಿಶ್ ವಾಶ್ ಲಿಕ್ವಿಡನ್ನು ಸ್ಪ್ರೇ ಮಾಡಿ ನಾನು ಈ ಥರ ಕ್ಲೀನ್ ಮಾಡ್ಕೊಂಡಿರ್ತೀನಿ ಮೇಲೆ. ಬಟ್ ಈ ಥರ ಕಿಚನ್ ಕ್ಲೀನಿಂಗು ಡೀಪ್ ಕ್ಲೀನಿಂಗ್ ಅಂತ ಬಂದಾಗ ಮಾತ್ರ ನಾನು ಈ ಥರ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಹಾಕಿ ಇಟ್ಕೊತೀನಿ. ಆಮೇಲೆ ಎಲ್ಲ ತೊಳೆದಿದ್ದಾಯಿತು. ಇವಾಗೆಲ್ಲನೂ ಒಂದು ಸತಿ ನೀಟಾಗಿ ಒರೆಸ್ಕೊಂಡು ಬಿಡೋಣ ಅಂತ ನಾನು ಕೂತ್ರೆ, ನೋಡಿ ಇಲ್ಲಿ ನಮ್ಮ ವಾಸುಕಿನೂ ಬಂದು ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಬಂದ. ಎಲ್ಲ ಮಕ್ಕಳನ್ನೂ ಹಿಂಗೆ ಅನಿಸುತ್ತೆ, ತಾಯಂದ್ರೆ ಏನು ಮಾಡ್ತಿರ್ತಾರೋ ಮಕ್ಕಳು ಕೂಡ ಬಂದು ಅದೇ ಕೆಲಸನ ಮಾಡಬೇಕು ಅಂತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಮಕ್ಕಳು ಖುಷಿ ಆಗುತ್ತಲ್ವ ಈ ಥರ ಕೆಲಸ ಮಾಡೋದ್ರಲ್ಲಿ. ನಮಗೇನಿಲ್ಲ, ಒಂದು ಸ್ವಲ್ಪ ಲೇಟ್ ಆಗುತ್ತೆ ಕೆಲಸ ಮಾಡೋದು ಅಷ್ಟೇ. ಸೊ ಹಾಗಾಗಿ ನಾನು ಕೂಡ ಇರಲಿ ಅಂತ ಹೇಳಿ ಮಕ್ಳಿಗೆ ಹಿಡ್ಕೊಂಡೇ ಮಾಡಿರ್ತೀನಿ. ಅವ್ರು ಎಚ್ಚರಿದ್ದಾಗ ನಾನು ಈ ಥರ ಕೆಲಸ ಮಾಡಿದಾಗ ಸೊ ಅವ್ರಿಗೆ ಕರ್ಕೊಂಡೇ ಮಾಡಿದ್ರೆ ಅವ್ರಿಗೂ ಒಂದು ಖುಷಿ ಸಿಗುತ್ತೆ ಅಂತ ನಾನು ಅವ್ರ ಜೊತೆಗೇ ಈ ಥರದ ಕೆಲಸಗಳೆಲ್ಲ ಮಾಡ್ತಾಯಿರ್ತೀನಿ. ನಾನು ಈ ಥರ ಯಾವುದಾದ್ರೂ ಕ್ಲೀನಿಂಗ್ ಕೆಲಸ ಅಂತ ಇಟ್ಕೊಂಡ್ರೆ ಆವತ್ತಿನ ದಿವಸ ನಾನು ಅಡುಗೆ ಸಿಂಪಲ್ ಆದರೂ ಮಾಡಿರ್ತೀನಿ, ಅಥವಾ ಅವತ್ತು ಉಪವಾಸ ಇರುತ್ತೆ, ಇಲ್ಲ ಏಕಾದಶಿ ಇರುತ್ತೆ. ಸೊ ಈ ಥರ ಏನಾದರೂ ಇದ್ದಾಗ ನಾನು ಆ ಟೈಮನ್ನು ಬೇರೆದಕ್ಕೆ ಯೂಟಿಲೈಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾವು ಎಷ್ಟೇ ಏನೇ ನೋಡ್ಕೊಂಡು ಮಾಡಿದ್ರು ಕೆಲಸನೂ, ಬಟ್ ಏನು ಅಂದ್ಕೊಂಡಿರ್ತೀವಲ್ಲ ಒಂದು ದಿವಸದಲ್ಲಿ ಇಷ್ಟು ಮಾಡಬೇಕು ಅಂತ, ಬಟ್ ಅಷ್ಟು ಪೂರ್ತಿಯಾಗಿ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಹೊರಗಡೆ ನೋಡೋ ಜನರಿಗೆ ಹಾಗೆ ಅನ್ನಿಸ್ಬೋದು, ಯಾಕಂದರೆ ಇವ್ರ ಮನೇಲೇ ಇರ್ತಾರೆ, ಏನು ಕೆಲಸ ಇರುತ್ತೆ ಅಂತ ಅನ್ನಿಸ್ಬೋದು. ಬಟ್ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ತಂದೇ ಆದಂಥ ಕೆಲಸ ಇರುತ್ತೆ. ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಅಲ್ಲ, ಬಟ್ ಎಲ್ರಿಗೂ ತಮ್ಮದೇ ಆದ ಕೆಲಸ ಇರುತ್ತೆ. ಸೊ ಹಂಗಾಗಿ ಯಾರು ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ, ಜಡ್ಜ್ ಮಾಡಬಾರ್ದು. ಸೊ ಹಂಗಾಗಿ ಅವ್ರವ್ರ ಕೆಲಸ ಅವ್ರಿಗೆ ಗೊತ್ತೇ ಇರುತ್ತೆ. ಸೊ ಹಂಗಾಗಿ ಅವ್ರದ್ದವ್ರ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಯಾವುದೇ ಹೆಣ್ಮಕ್ಳಾದರೂ ಮನೇಲಿ ಇರ್ತಾರೆ, ಮನೆ ನೋಡ್ಕೊಂಡು ಹೋಗ್ತಾರೆ ಅಂತ ಅಂದರೆ ಅವ್ರ ಕೆಲಸನೇನು ಕಡಿಮೆ ಇರಲ್ಲ, ಅಂದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾಕಂದರೆ ಗಂಡು ಹೆಣ್ಣು ಇಬ್ಬರು ಕೆಲಸ ಮಾಡ್ತಾಯಿದ್ರೆ ಬಟ್ ಆವಾಗ ಜವಾಬ್ದಾರಿ ಅಂತ ಅನ್ನೋದು ಸ್ಪ್ಲಿಟ್ ಆಗುತ್ತೆ. ಬಟ್ ಹೆಣ್ಮಕ್ಳು ಮನೆಯಲ್ಲೇ ಇದ್ದರೆ ಹಂಗಲ್ಲ, ಸ್ವಲ್ಪ ಜವಾಬ್ದಾರಿ ಅಂದರೆ ಮನೆ ಜವಾಬ್ದಾರಿ ಅನ್ನೋದಿತ್ತಲ್ಲ ಅದೊಂದು ಸ್ವಲ್ಪ ಹೆಣ್ಮಕ್ಳ ಕಡೆಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಹೊರಗಡೆ ನೋಡೋ ಜನಕ್ಕೆ ಇಷ್ಟೆಲ್ಲನೂ ಕಾಣಿಸಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಬೇರೆಯವ್ರು ಅಂತಾರೆ ಅಂತ ನಮ್ಮ ತಲೆ ಕೆಡಿಸ್ಕೊಂಡು ಕೂತ್ರೆ ಸೊ ನಾವು ಏನು ಮಾಡೋಕ್ಕಾಗಲ್ಲ. ಸೊ ನಾವು ನೋಡಬೇಕಾಗಿರೋದಷ್ಟೇ, ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ತೃಪ್ತಿ ಸಿಗುತ್ತೋ ಇಲ್ವೋ ಅಂತ. ಆದರೆ ನಾವು ಮನೆಯಲ್ಲಿ ಮಾಡುವಂಥ ಕೆಲಸ ನಮಗೆ ಮತ್ತು ನಮ್ಮ ಮನೆಯವರಿಗೆ ಗೊತ್ತಾಗಬೇಕು. ಆವಾಗ ಮಾತ್ರ ನಮ್ಮ ಬೆಲೆ ಅವ್ರಿಗೂ ಗೊತ್ತಾಗುತ್ತೆ. ಯಾಕಂದರೆ ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂತಹ ಕ್ರೆಡಿಟ್ ಸಿಗಲೇಬೇಕು ಮನುಷ್ಯನಿಗೆ. ಸೊ ಈ ಮಾತಿಗೆ ನೀವೆಲ್ಲ ಏನಂತೀರಾ? ಸೊ ನಿಮ್ಮದು ಒಂದು ಕಮೆಂಟ್ ಇರಲಿ, ಏನು ಅಂತ ಈ ವಿಷಯದಲ್ಲಿ ನನಗೆ ತಿಳಿಸಿ. ಆಮೇಲೆ ನಾನು ಈ ಕಡೆ ಡ್ರೈ ಫ್ರೂಟ್ಸು ಸೀಡ್ಸ್ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಈ ಥರದ್ದೆಲ್ಲನೂ ನಾನು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡ್ಕೊತೀನಿ, ಯಾಕಂದರೆ ತುಂಬ ದಿವಸದವರೆಗೂ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಬಟ್ ನನಗೆ ಗ್ಲಾಸ್ ಕಂಟೈನರು, ಗ್ಲಾಸ್ ಜಾರ್ಗಳಂತಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನನಗೊಂದು ಡ್ರೀಮ್ ಏನು ಅಂತ ಅಂದರೆ, ಮನೇಲೆಲ್ಲ ಗ್ಲಾಸ್ ಐಟಮ್ಸ್ ಇರಬೇಕು ಅಂತ. ಅಂದರೆ ನಾವು ಸ್ಟೋರ್ ಮಾಡ್ಕೊಳ್ಳೋ ಗ್ರಾಸರೀಸ್ ಆಗಿರ್ಬೋದು, ಈ ಥರ ಡ್ರೈ ಫ್ರೂಟ್ಸ್ ಬಾಕ್ಸ್ ಆಗಿರ್ಬೋದು, ಈ ಥರದ್ದೆಲ್ಲನೂ ನಾನು ಗ್ಲಾಸ್ ಐಟಮೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮಕ್ಕಳು ಕೂಡ ಇನ್ನೂ ಚಿಕ್ಕವರಿದ್ದಾರಲ್ಲ, ಸೊ ಹಾಗಾಗಿ ನಾನು ಆದಷ್ಟು ಈ ಥರದ್ದೆಲ್ಲನೂ ಜಾಸ್ತಿ ತೊಗೊಂಡು ಇಟ್ಕೊಳ್ಳೋಕ್ಕಾಗಲ್ಲ, ತುಂಬ ಗಡಿಬಿಡಿ ಇರುತ್ತೆ ಅಡುಗೆ ಕೆಲಸ ಮಾಡೋದ್ರಲ್ಲಿ. ಸೊ ಹಾಗಾಗಿ ರಿಸ್ಕ್ ಬೇಡ ಅಂತ ನಾನು ಕೆಲವೊಂದನ್ನು ಮಾತ್ರ ಈ ಥರ ಗ್ಲಾಸ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ.
ಆಮೇಲೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ನೀವು, ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೀಡಿಯೋಸನ್ನು ನೋಡ್ತಾ ಇರಿ ಹಂಗೇ. ಆಮೇಲೆ ಈ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ, ನಾನು ಯಾವಾಗ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನೋ ಸೊ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಆವಾಗ ಇಮಿಡಿಯೇಟಾಗಿ ಚೆಕ್ ಮಾಡ್ಬೋದು. ಇಷ್ಟ ಆಗ್ತಿದೆ ಅಂದರೆ ಆಮೇಲೆ ಲೈಕ್ ಕೂಡ ಮಾಡಿ. ಲೈಕ್ ಮಾಡೋದರಿಂದ ನನಗೂ ಕೂಡ ಒಂದು ಎಂಕರೇಜ್ಮೆಂಟ್ ಅಂತ ಸಿಗುತ್ತೆ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನನಗೆ 3 ಅವರ್ಸ್ ತೊಗೊಂಡು ಟೈಮು, ಯಾಕಂದರೆ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಇತ್ತಲ್ಲ, ಸೊ ಹಂಗಾಗಿ ಟೈಮ್ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು. ನಾನಿಲ್ಲಿ ನೋಡಿ ಫಸ್ಟ್ ಲೈನಲ್ಲಿ ಎಲ್ಲ ಬೇಳೆಗಳು ಇಟ್ಕೊಂಡಿದ್ದೀನಿ, ಆಮೇಲೆ ನೆಕ್ಸ್ಟ್ ಲೈನಲ್ಲಿ ಕಾಳುಗಳೆಲ್ಲ ಇಟ್ಕೊಂಡಿದ್ದೀನಿ. ಅಂದರೆ ನಮಗೆ ನೋಡೋಕ್ಕೂ ಚೆನ್ನಾಗಿ ಅನಿಸ್ಬೇಕು, ನಾವು ಏನಾದರೂ ತೊಗೊಳಕ್ಕೆ ಹೋದಾಗ ನಮಗೆ ಅದು ಈಸಿಯಾಗಿ ಸಿಗಬೇಕು ಕೈಗೆ. ಸೊ ಹಂಗಾಗಿ ಆ ಥರ ಸೆಟ್ ಮಾಡಿಕೊಂಡ್ರೆ ನಾವು ಕೆಲಸನೂ ಬೇಗ ಮಾಡ್ಕೋಬೋದು, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಎಲ್ಲನೂ ಒಂದೇ ಕಡೆ ಇಟ್ಟಂಗಾಗುತ್ತೆ. ಆಮೇಲೆ ನೆಕ್ಸ್ಟು ನಾನು ನಾಷ್ಟ ಐಟಮ್ಸ್ ಏನು ಅದೆಲ್ಲನೂ ಒಂದೇ ಕಡೆ ಇಟ್ಟಿದ್ದೀನಿ. ಆಮೇಲೆ ಜೀರಿಗೆ ಪುಡಿ ಅದೆಲ್ಲನೂ ಖಾಲಿಯಾಗಿತ್ತು, ಸೊ ಹಂಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಜೀರಿಗೆ ಅದೆಲ್ಲನೂ ಹುರ್ಕೊಂಡು ಪುಡಿ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಈ ಥರ ಪುಡಿಗಳು ಏನಿದೆಯಲ್ಲ ಇದೆಲ್ಲ ನಾನು 1 ರಿಂದ 2 ತಿಂಗಳಿಗಾಗುವಷ್ಟು ಮಾಡಿಟ್ಟಿರ್ತೀನಿ. ಅಂದರೆ ಈ ಮಸಾಲ ಪೌಡ್ರ್ ಆಗಿರ್ಬೋದು, ಆಮೇಲೆ ಮೆಂತಿಟ್ಟು ಆಗಿರ್ಬೋದು, ಆಮೇಲೆ ಬಿಸಿಬೇಳೆಬಾತ್ ಪೌಡ್ರ್ ಆಗಿರ್ಬೋದು, ಈ ಥರದ್ದೆಲ್ಲನೂ ನಾನು 1 ರಿಂದ 2 ತಿಂಗಳಿಗಾಗುವಷ್ಟು ಮಾಡಿ ಇಟ್ಟಿರ್ತೀನಿ. ಬಟ್ ಈ ಥರ ಜೀರಿಗೆ ಪುಡಿ ಅದೆಲ್ಲನೂ ನನಗೆ 15 ದಿವಸ 1 ತಿಂಗಳಿಗೊಮ್ಮೆ ಖಾಲಿಯಾಗಿಬಿಡುತ್ತೆ, ಯಾಕಂದರೆ ನಾನು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಇದು 1 ತಿಂಗಳಲ್ಲಿ 1 ಸತಿ ಅಥವಾ 2 ಸತಿ ನಾನು ಮಾಡ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ನಾನಿಲ್ಲಿ ತುಪ್ಪ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ತರಿಸಿದ್ದು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ. ಸೊ ನಾವು ಯಾವುದೇ ಆಗಲಿ ಲಿಕ್ವಿಡ್ ಐಟಮು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಜಾಸ್ತಿ ದಿವಸ ಇಡಬಾರ್ದು, ಅದು ಹೆಲ್ತಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಹಂಗಾಗಿ ನಾನು ಆದಷ್ಟು ಗ್ಲಾಸ್ ಜಾರಲ್ಲಿ, ಸ್ಟೀಲ್ ಬಾಕ್ಸಲ್ಲಿ ಈ ಥರದಲ್ಲಿ ನಾವು ಇಟ್ಕೋಬೇಕು. ಯಾಕಂದರೆ ನಾವು ಈ ಥರ ಲಿಕ್ವಿಡ್ ಇರುತ್ತಲ್ಲ, ಮೇನಾಗಿ ತುಪ್ಪ, ಎಣ್ಣೆ, ಜೇನುತುಪ್ಪ ಈ ಥರದ್ದೆಲ್ಲನೂ ನಾವು ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಬೇಕು. ಸೊ ಇವಾಗೆಲ್ಲ ಜೋಡಿಸಿದಾಯಿತು, ಒಂದು ಸತಿ ಅಡುಗೆ ಮನೆ ಎಲ್ಲನೂ ನೋಡಿಬಿಡೋಣ. ಆಮೇಲೆ ಈ ಕಡೆ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಉಳಿದಿತ್ತು, ಅದನ್ನು ಕೂಡ ನಾನು ಮತ್ತೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಬಾಸ್ಕೆಟ್ ಒಳಗಡೆ ನಾನು ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ. ಅಂದರೆ ಈ ಥರ ಸಾಸ್ ಆಗಿರ್ಬೋದು, ಆಮೇಲೆ ಚವನ್ಪ್ರಾಶ್ ಆಗಿರ್ಬೋದು, ಪೀನಟ್ ಬಟ್ರು, ಆಮೇಲೆ ಚಾಕ್ಲೇಟ್ ಸಿರಪ್ ಆಗಿರ್ಬೋದು, ಸೊ ಈ ಥರದ್ದೆಲ್ಲನೂ ನಾನು ಒಂದು ಕಡೆ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಆಮೇಲೆ ನಾನಿಲ್ಲೊಂದು ಚಿಕ್ಕ ಬ್ಯಾಸ್ಕೆಟಲ್ಲಿ ರೇರಾಗಿ ಯೂಸ್ ಮಾಡುವಂತಹ ಮಸಾಲ ಐಟಮ್ಸನ್ನು ಇಟ್ಕೋತಾ ಇದ್ದೀನಿ. ಅಂದರೆ ಮಸಾಲ ಐಟಮ್ಸ್ ಅಂತಂದರೆ ಕಾಲ ನಮಕ್ ಇರ್ಬೋದು, ಆಮೇಲೆ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಆರಿಗ್ಯಾನೋ, ಸೊ ಈ ಥರದ್ದೆಲ್ಲನೂ ನಾನು ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ಒಂದೇ ಕಡೆಗೆ ಇಟ್ಟರೆ ನಾವು ಐಟಮ್ಸ್ ಮಾಡ್ಕೊಳ್ಳುವಾಗ ಬೇಗ ಕೈಗೆ ಸಿಗುತ್ತೆ ಅಂತ. ಆಮೇಲೆ ಇನ್ನೊಂದು ಬ್ಯಾಸ್ಕೆಟ್ ಒಳಗಡೆ ಕಿಚನ್ ಟವಲ್ಸು. ಸೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಸಿಕ್ ಇದು, ಅಂದರೆ ನಾವು ಬೇಗ ಬೇಗ ಅಡುಗೆ ಮಾಡ್ಕೋಬೋದು. ಕಿಚನ್ ಟವಲ್ಲು, ಆಮೇಲೆ ಈ ಥರ ಮಸಾಲ ಐಟಮ್ಸು, ಆಮೇಲೆ ಈ ಗ್ರಾಸರಿ ಬಾಕ್ಸ್ಗಳು, ಸೊ ಈ ಥರದ್ದೆಲ್ಲನೂ ನಮಗೆ ಕೈಗೆ ಸಿಗೋ ಹಾಗೆ ನಾವು ಮಾಡಿ ಇಟ್ಕೊಂಡ್ರೆ ಆದಷ್ಟು ಬೇಗ ಅಡುಗೆ ಮಾಡ್ಕೋಬೋದು. ಆಮೇಲೆ ಇದು ಒಂದು ಮಗ್ಗು ನಮ್ಮ ತಮ್ಮ ನನ್ನ ಬರ್ಡೇಗೆ ಅಂತ ಪ್ರೆಸೆಂಟ್ ಮಾಡಿದ್ದಿದ್ದು. ಸೊ ತುಂಬಾ ಚೆನ್ನಾಗಿ ಮಾಡಿಸಿದ್ದಾನೆ, ಎಲ್ಲ ಫೋಟೋಸ್ ಎಲ್ಲನೂ ಕಲೆಕ್ಟ್ ಮಾಡಿ ನೀಟಾಗಿ ಹಾಕ್ತಿದ್ದಾನೆ. ಸೊ ತುಂಬ ಇಷ್ಟ ಆಯಿತು ನನಗೆ ಇದು. ಹಾಗೆ ಕತ್ತಿನ ಹೇಳಿ ಮಾಡ್ಕೋತ ಹೆಡ್ ಮಸಾಜ್ ನನ್ನ ಊಡ ಇದ್ದ ಊರಾಗ ನಜ ಇದ್ದ ಊರಾಗ ಹೆಡ್ ಮಸಾಜ್ ಮಾಡು. ಯಾವುದೋ ಫೋನ್ ಬಂದಿರ್ತದೆ, ಇಲ್ಲೇ ಮಕ್ಕ ಯಾವುದೋ ಫೋನ್ ಬಂದಿರ್ತದೆ. ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಆಮೇಲೆ ಕ್ಲೀನಿಂಗ್ ಕೆಲಸ ಕೂಡ ಎಲ್ಲ ಮುಗಿದಿತ್ತು. ಸೊ ಹಂಗಾಗಿ ಸಂಜೆ ಒಂದು ಸ್ವಲ್ಪ ಏನಾದರೂ ತಿನ್ನಕ್ಕೆ ಮಾಡೋಣ ಅಂತ ನಾನು ಅಡುಗೆ ಮನೆಗೆ ಬಂದೆ. ನಾನಿಲ್ಲಿ ಗಿರ್ಮಿಟ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಚಟ್ಪಟ ಅಂತ ಪಟ ಅಂತ ಮಾಡ್ಕೊಳ್ಳೋ ಅಂಥದ್ದು ಇದು. ತುಂಬಾ ಬೇಗ ಆಗಿಬಿಡುತ್ತೆ, ಜಸ್ಟ್ ಒಂದು ಒಗ್ಗರಣೆ ಮಾಡ್ಕೊಳ್ಳೋದು. ತುಂಬ ರುಚಿಯಾಗಿರುವಂತಹ ಗಿರ್ಮಿಟ್ಟು ರೆಡಿಯಾಗುತ್ತೆ. ಏನಿಲ್ಲ, ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಆಮೇಲೆ ಇದಕ್ಕೆ ತರಕಾರಿ ಅದೆಲ್ಲನೂ ನಮ್ಮ ಇಷ್ಟ, ಯಾವ್ದು ಬೇಕೋ ಅದು ಹಾಕೋಬಹುದು. ಬಟ್ ಈರುಳ್ಳಿ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಜೀರಿಗೆ, ಸಾಸಿವೆ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ.
ಸೊ ಚೆನ್ನಾಗಿ ಸ್ಪೈಸಿ ಆಗಿರುತ್ತೆ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೆಕ್ಸ್ಟು ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನಾನು. ಈರುಳ್ಳಿ ನಾವು ಹೆಚ್ಚಿಟ್ಕೊಂಡಿದ್ರಲ್ಲಿ ಅರ್ಧ ಭಾಗ ಮಾತ್ರ ಹಾಕಬೇಕು, ಯಾಕಂದರೆ ಇನ್ನೊಂದು ಅರ್ಧ ಭಾಗ ನಾವು ಎಲ್ಲ ಕಲಸಾದಮೇಲೆ ಮೇಲ್ಗಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ನಾನಿಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಸೊ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಈರುಳ್ಳಿ ಎಲ್ಲನೂ ಕಲರ್ ಚೇಂಜ್ ಆಗಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ ಅಂತ. ಆಮೇಲೆ ನೆಕ್ಸ್ಟು ನಾವಿಲ್ಲಿ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ ನಾನು. ಹುಣಸೆ ಹಣ್ಣಿನ ರಸ ಹಾಕೋಬೇಕು ಇದಕ್ಕೆ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕಂದರೆ ಒಂದು ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕೋಬೋದು, ಬಟ್ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರೋದ್ರಿಂದ ನಾನಿಲ್ಲಿ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿಲ್ಲ. ಜಸ್ಟ್ ಉಪ್ಪು ಹಾಕಿ ಆಮೇಲೆ ನಾವು ಪುಟಾಣಿ ಪುಡಿ ಹಾಕೋಬೇಕು ಇದಕ್ಕೆ. ಒಗ್ಗರಣೆಯಲ್ಲೇ ಪುಟಾಣಿ ಪುಡಿ ಹಾಕ್ಕೋಬೇಕು, ಆಮೇಲೆ ಮೇಲೆ ಒಂದು ಸ್ವಲ್ಪ ಹಾಕೋಬೇಕು. ಸೊ ಹಂಗಾಗಿ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸೊ ಪುಟಾಣಿ ಪುಡಿ ಹಾಕಿದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ನಾನಿಲ್ಲಿ ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡ್ತಿದ್ದೀನಿ. ಪೂರ್ತಿಯಾಗಿ ತಣ್ಣಗಾದಮೇಲೆ ನಾವು ಉಳಿದಿರುವಂಥ ಎಲ್ಲ ತರಕಾರಿನೂ ಹಾಕ್ಕೋಬೇಕು. ನಾನಿಲ್ಲಿ ಫಸ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಸೊ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಆಮೇಲೆ ಕ್ಯಾರೆಟ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಟೊಮ್ಯಾಟೊ ಕೂಡ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಹಂಗಾಗಿ ಟೊಮ್ಯಾಟೊ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೊ ಇಷ್ಟು ಹಾಕ್ಕೊಂಡು ನೆಕ್ಸ್ಟು ನಾನಿಲ್ಲಿ ಟೊಮ್ಯಾಟೊ ಹಾಕಿದ್ದೀನಿ. ಆಮೇಲೆ ಈ ಒಗ್ಗರಣೆ ಕೂಡ ಚೆನ್ನಾಗಿ ಆರಿತ್ತು. ಸೊ ಹಂಗಾಗಿ ನಾವು ಮಾಡಿಟ್ಕೊಂಡಿದ್ದಂತಹ ಗಿರ್ಮಿಟ್ ಒಗ್ಗರಣೆ. ಆಮೇಲೆ ನೆಕ್ಸ್ಟು ನಾನಿಲ್ಲಿ ಹುರಿದಿರುವಂತಹ ಶೇಂಗಾ ಹಾಕ್ತಾಯಿದ್ದೀನಿ. ಸೊ ಹುರಿದಿರುವಂಥ ಶೇಂಗಾ ಹಾಕಿದ್ರೆ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಸಪ್ರೇಟಾಗಿ ಶೇಂಗಾ ಕಾಳನ್ನು ಹುರಿದಿಟ್ಕೊಂಡು ಆಮೇಲೆ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟಾದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಪುಟಾಣಿ ಪುಡಿ ಹಾಕಬೇಕು ಅಂತ ಹೇಳಿದೆಲ್ಲ, ಸೊ ಹಂಗಾಗಿ ನಾನಿಲ್ಲಿ ಮೇಲೆ ಒಂದು ಸ್ವಲ್ಪ ಪುಟಾಣಿ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಪುಟಾಣಿ ಪುಡಿಯನ್ನು ಮೇಲೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ನಾವು ಸರ್ವ್ ಮಾಡ್ಕೊಳ್ಳೋದು. ಸರ್ವ್ ಮಾಡ್ಕೊಳ್ಳುವಾಗ ನೀವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅನಿಸ್ಬೇಕು ಅಂತ ಅಂದರೆ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಕ್ಯಾರೆಟು ಇದೆಲ್ಲನೂ ನಾವು ಏನೇನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಅದೆಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟರೆ ನೋಡೋಕ್ಕೆ ತುಂಬ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ವಿಡಿಯೋನ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.